ಅಂತೂ ಇಂತೂ ಹೋಟೆಲ್ಗಳಲ್ಲಿ ಹೆರ್ರಾಬಿರಿಯಾಗಿ ಕಸದ ಲೋಡ್ಗಳನ್ನು ತುಂಬಿಕೊಂಡು ಯಾರ್ಯಾರೆಲ್ಲ ಹೋಟೆಲ್ಗಳನ್ನು ನಡೆಸ್ತಾ ಇದ್ರು, ಈಗ ಅಂಥವ್ರಿಗೆ ಬಿಗ್ ಶಾಕ್ ಎದುರಾಗಿದೆ. ಯಾಕಂದ್ರೆ ಶುಚಿತ್ವ ಕಾಪಾಡಿಕೊಳ್ಳದ ಹೋಟೆಲ್ಗಳಿಗೆ ಈಗ 1 ಲಕ್ಷ ದಂಡವನ್ನ ಜೆಬಿ ಅಧಿಕಾರಿಗಳಿಂದ ಹಾಕಲಾಗ್ತಾ ಇದೆ. ಅಂದ್ರೆ ಬರೀ ಅಂತಹ ಹೋಟೆಲ್ಗಳಿಗಲ್ಲ, ಈಗ ಒಂದು ಹೋಟೆಲ್ಗೆ ಆ ರೀತಿ 1 ಲಕ್ಷ ದಂಡ ಬಿದ್ದಿದೆ. ಹೋಟೆಲ್ ಮಾಲೀಕನಿಗೆ ದಂಡವನ್ನ ಹಾಕಿದ್ದಾರೆ. ಅದು ಕೂಡ ಸ್ಟಾರ್ ಅಂಬೂರಾ ಬಿರಿಯಾನಿ ಅನ್ನುವಂತಹ ಹೋಟೆಲ್ಗೆ 1 ಲಕ್ಷ ದಂಡವನ್ನ ಹಾಕಿದ್ದಾರೆ. ಶುಚಿತ್ವವನ್ನ ಕಾಪಾಡಿಕೊಳ್ಳದ ಹೋಟೆಲ್ಗೆ 1 ಲಕ್ಷ ದಂಡವನ್ನ ಜಿಬಿಎ ಅಧಿಕಾರಿಗಳಿಂದ ಹಾಕಲಾಗಿದೆ. ಹೋಟೆಲ್ನಲ್ಲಿ ಹಸಿ ಕಸ ಒಣ ಕಸವನ್ನ ಬೇರ್ಪಡಿಸದೆ ವಿಲೇವಾರಿಯನ್ನ ಮಾಡ್ತಾ ಇದ್ರು. ಶುಚಿತ್ವವನ್ನ ಕಾಪಾಡಿಕೊಳ್ಬೇಕು ಹೋಟೆಲ್ ಮಾಲೀಕರು. ಹೋಟೆಲ್ ಮಾಲೀಕನಿಗೆ ದಂಡವನ್ನ ಹಾಕಿದ್ದಾರೆ ಇದೀಗ ಜಿಬಿಎ ಅಧಿಕಾರಿಗಳು. ಅದರಲ್ಲೂ ಕೂಡ ನೀವೆಲ್ಲರೂ ಫೇಮಸ್ ಆಗಿ ಇಷ್ಟಪಡುವಂತಹ ಸ್ಟಾರ್ ಅಂಬೂರಾ ಬಿರಿಯಾನಿ, ಆ ಹೋಟೆಲ್ಗೀಗ 1 ಲಕ್ಷ ದಂಡವನ್ನು ಹಾಕಿದ್ದಾರೆ. ಹೋಟೆಲ್ನಲ್ಲಿ ಹಸಿ ಕಸ ಆಗಿರಬಹುದು, ಒಣ ಕಸ ಆಗಿರಬಹುದು, ಇದೆಲ್ಲದನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ವಿಲೇವಾರಿ ಮಾಡಿ ತದನಂತರ ಅದನ್ನು ಬೇರ್ಪಡಿಸಿ ಆಮೇಲೆ ಅದನ್ನು ವಿಲೇವಾರಿ ಮಾಡಬೇಕಾಗುತ್ತೆ. ಆದರೆ ಶುಚಿತ್ವದ ಏನಿದೆ ಅದನ್ನು ಕಾಪಾಡಿಲ್ಲ ಹೋಟೆಲ್. ಹಾಗಾಗಿ ಹೋಟೆಲ್ ಮಾಲೀಕನಿಗೆ ಇದೀಗ ಬಿಗ್ ಶಾಕ್ ಎದುರಾಗಿತ್ತು. ಇದು ಜಯನಗರದ 4ನೇ ಟಿ ಬ್ಲಾಕ್ನಲ್ಲಿರುವಂತಹ ಹೋಟೆಲ್ ಅಂಬೂರಾ ಬಿರಿಯಾನಿ ಹೋಟೆಲ್. ಹೋಟೆಲ್ನಲ್ಲಿ ಶುಚಿತ್ವ ಕಾಪಾಡಿಕೊಳ್ಳುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗ ಜಿಬಿ ಅಧಿಕಾರಿಗಳು. ಅಲ್ಲೇ ಕಸ, ಅಲ್ಲೇ ಅಂಬೂರಾ ಬಿರಿಯಾನಿಗೆ ತಕ್ಕಂತೆ ನೋಡಿ, ಅಲ್ಲೇ ಕಸ, ಹಸಿ ಕಸ ಒಣ ಕಸ ಎರಡೂ ಮಿಕ್ಸು, ಅಲ್ಲೇ ಫುಡ್ಡನ್ನು ಇಟ್ಕೊಂಡು, ಅಲ್ಲೇ ಮಾಂಸವನ್ನು ಇಟ್ಕೊಂಡು ಅಡುಗೆಯನ್ನು ತಯಾರು ಮಾಡಿ ಜನರಿಗೆ ತಿನ್ನಿಸೋದು. ಇದು ಸ್ಟಾರ್ ಹೋಟೆಲ್ನ ಅಂಬೂರಾ ಬಿರಿಯಾನಿನ ಅವಸ್ಥೆ. ಈಗ ಜಿಬಿಎ ಅಧಿಕಾರಿಗಳು ಸಡನ್ ಆಗಿ ಎಂಟ್ರಿ ಕೊಟ್ಟು ಈ ರೀತಿ ಸರ್ವೆ ಮಾಡಿದಾಗ ಗೊತ್ತಾಯಿತು ಸ್ಟಾರ್ ಅಂಬೂರಾ ಬಿರಿಯಾನಿ ಯಾವ ರೀತಿಯಾಗಿ ಜನರಿಗೆ ಸೇರ್ಪಡೆ ಆಗ್ತಾ ಇದೆ ಅಂತ. ಇದರಿಂದ ಕಾಯಿಲೆ ಕಸರೆ ಬರದೆ ಇನ್ನೇನಿರುತ್ತೆ ಸ್ವಾಮಿ. ಈಗ ಜಿಬಿಎ ಅಧಿಕಾರಿಗಳು ಬರೋಬ್ಬರಿ 1 ಲಕ್ಷವನ್ನು ದಂಡ ವಿಧಿಸಿದ್ದಾರೆ. ಇದರಿಂದ ಎಚ್ಚೆತ್ಕೊಳ್ಬೇಕು ಹೋಟೆಲ್ ಮಾಲೀಕರು. ಅಟ್ಲೀಸ್ಟ್ ಅದಕ್ಕೊಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಟೆಲನ್ನು ನಡೆಸಿದ್ರೆ ಬಹುಶಃ ತಿನ್ನೋರ್ಗೂ ತಿನ್ನಿಸೋರ್ಗೂ ಕೂಡ ಸಮಾಧಾನ ಆಗುತ್ತೆ.